ಹಾಗೆ ಇನ್ನೊಂದು ವಿಷಯ, ಈ ಮನೆಯಲ್ಲಿ ನಿನ್ನ ಬಿಟ್ರೆ ಮಿತ್ರನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸೋದು ಬೇರೆ ಯಾರೂ ಅಲ್ಲ, ಅದು ಭಾಗ್ಯನೇ. ನೀನ್ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತೆ ಈಗ ಯೋಚನೆ ಮಾಡ್ಬೇಕಾಗಿದ್ದು, ಭಾಗ್ಯ ನಿನ್ಗೆ ಸುಳ್ಳು ಹೇಳಿದ್ಲ ನಿಜ ಹೇಳಿದ್ಲ ಅನ್ನೋದ್ರ ಬಗ್ಗೆ ಅಲ್ಲ. ನಮ್ ಮಿತ್ರನ ವಿಷಯದಲ್ಲಿ ಇಷ್ಟೊಂದು ಸಮಸ್ಯೆಗಳು ಯಾಕೆ ಬರ್ತಾ ಇವೆ? ಮಿತ್ರನ ಜೀವನದಲ್ಲಿ ಯಾಕಿಷ್ಟು ಅಪಾಯ, ಯಾಕಿಷ್ಟು ಸಮಸ್ಯೆಗಳು? ನಾವು ಯೋಚನೆ ಮಾಡ್ಬೇಕಾಗಿದ್ದು ಈ ವಿಷಯದ ಬಗ್ಗೆ. ನೀವೆಲ್ರೂ ಯಾಕೆ ಇಗ್ನೋರ್ ಮಾಡ್ತಿದ್ದೀರೋ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅಪ್ಪ, ಅದೆಲ್ಲ ತುಂಬಾ ನ್ಯಾಚುರಲ್ ಆಗಿ ನಡೆದಿತ್ತು. ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಾವು ಮುಂದಕ್ಕೆ ಹೋಗಕ್ಕಾಗಲ್ಲ. ಹಾಗಲ್ಲ ಅರವಿಂದ, ಯಾವಾಗ್ಲೂ ಒಂದ್ಸಲ ಏನಾದ್ರೂ ಸಮಸ್ಯೆ ಆದ್ರೆ ಗೊತ್ತಿಲ್ಲದೆ ಆಗಿದ್ದು ಅನ್ಕೋಬಹುದು. ಆದ್ರೆ ಪದೇ ಪದೇ ಹೀಗೆ ಅಪಾಯ ಆಗ್ತಾ ಇದ್ರೆ ಅದನ್ನ ಏನ್ ಅನ್ಕೋಬೇಕು ಹೇಳು? ಅಪ್ಪ, ಹಾಗೇನಿಲ್ಲ. ನೀವು ಅನಗತ್ಯವಾಗಿ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ಸಹಜವಾಗಿ ಎದುರಾಗೋ ಪ್ರಮಾದಗಳೇ ಮಿತ್ರಂಗೂ ಕೂಡ ಆಗಿದೆ ಅಷ್ಟೇ. ಈ ವಿಷಯದ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ. ತುಂಬಾ ದಿನ ಆದ್ಮೇಲೆ ಬಂದಿದ್ದೀರಾ, ಬನ್ನಿ, ನಿಮ್ ಜೊತೆ ತುಂಬಾ ಮಾತಾಡ್ಬೇಕು. ಬನ್ನಿ ಬನ್ನಿ ಅಪ್ಪ, ಬನ್ನಿ. ಮಿತ್ರನ ಜೀವನದಲ್ಲಿ ಯಾಕಿಷ್ಟು ಅಪಾಯ, ಯಾಕಿಷ್ಟು ಸಮಸ್ಯೆಗಳು? ಏನೇ ಆ ತಾಟಕಿ ತರ ತಿಂತಾ ಇದೆಯಾ? ಯಾರಾದ್ರೂ ನೋಡಿದ್ರೆ ದೃಷ್ಟಿ ಆಗುತ್ತೆ. ಬೇರೆಯವ್ರಿಗಿಂತ ಮೊದಲು ನೀನೇ ದೃಷ್ಟಿ ಹಾಕ್ತಿಯಲ್ಲಮ್ಮ, ಹಾಕ್ ನೋಡ್ಬೇಡ. ಆ ಕತೆ ಬಿಡು, ಮೊದ್ಲು ಈ ಸಂಬಂಧ ನೋಡು. ಏನಿದು? ನಿಮ್ಮಪ್ಪ ನಿಂಗೆ ಯಾವ್ದೋ ಸಂಬಂಧ ನೋಡಿದಾರಂತೆ, ಅವಂದೇ ಜಾತಕ. ಅಮ್ಮ, ನಾನ್ ಬೇರೆಯವ್ರಿಗೆಲ್ಲ ಮದ್ವೆ ಆಗೋಲ್ಲ ಅಂತ ಗೊತ್ತು ತಾನೆ. ನಾನು ಮಿತ್ರನ್ ಮಾತ್ರನೇ ಮದ್ವೆ ಆಗೋದು. ನಿಮ್ಮಪ್ಪ ತರೋ ಸಂಬಂಧ ನನಗ್ ಕೂಡ ಇಷ್ಟ ಇಲ್ಲ ಬೇಬಿ. ಅವ್ರು ಏನ್ ಮಹಾ ನೋಡ್ತಾರೆ? ಕಂತೆಗೆ ತಗ್ ಬಂತೆ ಅಂತ ಬೀದ್ ಬೀದಿಗೆ ಅಲಿಯವನ್ ಯಾವನೋ, ಗುಡಿ ಹತ್ರ ಭಿಕ್ಷೆ ಬೇಡವನ್ ಯಾವನೋ ತರ್ತಾರೆ. ನಮ್ ಕಣ್ಣಲ್ಲಿರೋ ಕುಬೇರನ್ ಕನ್ಸು ಆ ಊರಿಗೆಲ್ಲಿಂದ ಅರ್ಥ ಆಗತ್ತೆ ಹೇಳು ಶಾಲು? ನಿಂಗ್ ಗೊತ್ತಲ್ವಾ? ಗೊತ್ತಿದ್ದು ಕೂಡ ಈ ಜಾತಕ ನಂಗ್ ಕೊಡ್ತಿದ್ಯಲ್ಲ. ನಿನ್ ಜಾತಕದ ಜೊತೆ ಪರ್ಫೆಕ್ಟ್ ಆಗಿ ಸೆಟ್ ಆಗಿದ್ಯಂತೆ. ಇಷ್ಟು ಚೆನ್ನಾಗಿ ಯಾರಿಗೂ ಹೊಂದಲ್ಲ. ಖುಷಿಯಾಗಿ ನಿಮ್ಮಪ್ಪ ತಗೊಂಡ್ ಬಂದ್ರು. ಬಾಯಿ ಮಾತುಗಾದ್ರು ನಿನ್ಗೆ ಹೇಳ್ದೆ ಇದ್ರೆ ಚೆನ್ನಾಗಿರಲ್ಲ ಅಲ್ವಾ? ಸರಿ ಸರಿ, ಅದಲ್ಲೇ ಬಿಸಾಕು. ನಂಗ್ ಮಾತ್ರ ಮಿತ್ರನೇ ಬೇಕು. ಮಿತ್ರನೇ ನನ್ ಗಂಡ ಆಗ್ಬೇಕು. ಮೆತ್ತಗ್ ಮಾತಾಡೆ. ಆ ಸಾರ್ತಿ ಮುದ್ಕ ಕೇಳಿಸ್ಕೊಂಡ್ಬಿಟ್ರೆ ಆಸ್ತಿಲಿ ₹1 ಕೂಡ ನಮಗ್ ಸಿಗಲ್ಲ. ಸ್ವಲ್ಪ ದಿನ ಸುಮ್ನಿರು. ನಾನು ಹೋಗ್ಬರ್ತೀನಮ್ಮ, ನೀವಿಬ್ರು ಹುಷಾರಾಗಿರಿ.
ಇನ್ನೂ ಸ್ವಲ್ಪ ದಿನ ಇರ್ಬೋದಲ್ಲ ತಾತ? ನಾನಿಲ್ಲೇ ಇದ್ಬಿಟ್ರೆ ಅಲ್ಲಿ ಕೆಲಸಗಳನ್ನ ಯಾರು ನೋಡ್ಕೋತಾರೆ ಕಂದ? ಅವಾಗವಾಗ ಬರ್ತೀನಲ್ವಾ, ನಿಮ್ಗೆ ಯಾವ ಭಯನೂ ಬೇಡ. ತಾತ ಹೋದ್ಮೇಲೆ ನೀವೇ ನಮ್ಗೆಲ್ಲ ಆಗಿ ನೋಡ್ಕೊಳ್ತಿದ್ದೀರಾ. ನೀವಿರ್ಬೇಕಾದ್ರೆ ನಮ್ಗೆ ಯಾವ ಚಿಂತೆನೂ ಇಲ್ಲ ತಾತ. ನೀವು ನಿಮ್ ಚಿಕ್ಕಮ್ಮ ಹೇಳ್ದಂಗೆ ಕೇಳಿ, ಅವರಿಗೆ ಕಷ್ಟ ಆಗದೆ ಇರೋ ರೀತಿ ನಡ್ಕೋಬೇಕು, ಸರಿನಾ? ಸರಿ ತಾತ. ಸಾರ್ಥಿ ಮಾವ, ಹೇಳಮ್ಮ. ನೀವ್ ಹೇಳ್ದ ಹಾಗೆ ಮಕ್ಕಳನ್ನ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೊಂಡಿದೀನಿ, ಕಾಲ್ ನೆಲಕ್ ತಾಗ್ದ ಹಾಗೆ ಕಾಯ್ತಿದೀನಿ. ಇಷ್ಟ್ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಅಂತ ಆ ಆಸ್ತಿ ಕೂಡ ಬರ್ದ್ಬಿಟ್ರೆ ಆ ಕೆಲ್ಸ ಕೂಡ ಆಗೋಗುತ್ತಲ್ಲ ಮಾವಯ್ಯ. ಆ ಆಸ್ತಿ ಎಲ್ಲಿಗೆ ಹೋಗುತ್ತಮ್ಮ? ಕೋಳಿ ಮರಿನ ಹದ್ದೆತ್ಕೊಂಡು ಹೋದಂಗೆ ಆಸ್ತಿನ ಯಾರಾದ್ರೂ ಕದ್ಕೊಂಡು ಹೋಗ್ತಾರೇನಮ್ಮ? ಅದು ಯಾವಾಗ್ಲೂ ನಮ್ ಕೈಯಲ್ಲೇ ಇರುತ್ತಲ್ಲಮ್ಮ. ಅದು ನಿಮ್ ಕೈಲೇ ಇದೆ, ಅದು ನಮ್ ಕೈಗೆ ಬಂದ್ ಯಾವಾಗ ಸೇರುತ್ತೋ. ಸಮಯ ಬಂದಾಗ ನಾನೇ ನಿಮ್ಗ ಆಸ್ತಿ ಪತ್ರನ ಕೊಡ್ತೀನಿ. ನೀವ್ ತುಂಬಾ ತಿಳ್ಕೊಂಡವ್ರು ಮಾವ. ನೀವ್ ಹೇಗಂದ್ರೆ ಹಾಗೆ, ನೀವ್ ಯಾವಾಗಂದ್ರೆ ಆಗ. ಅರ್ಥ ಮಾಡ್ಕೊಂಡಿದ್ದಕ್ಕೆ ಬಹಳ ಸಂತೋಷನಮ್ಮ. ನಿಮ್ಗ್ ಹಾಗ ಅರ್ಥ ಆಯ್ತಾ? ನಾನು ಎಷ್ಟು ಬಡ್ಕೊಂಡ್ರು ನಿಮಗ್ ಸಂಗೀತದ ಹಾಗೆ ಕೇಳುತ್ತಲ್ಲ. ನನ್ ಸಮಸ್ಯೆ ನೀವಿಗೆಲ್ಲ ಅರ್ಥ ಆಗತ್ತೆ. ಭಾಗ್ಯ ಜೀವನ ದಡ ಸೇರ್ದಂಗೆ ಇನ್ನು ಜಾಹ್ನವಿನೂ ಕೂಡ ಒಳ್ಳೆ ಹುಡುಗನಿಗೆ ಮದ್ವೆ ಮಾಡ್ಬಿಟ್ರೆ ನನ್ ಚಿಂತೆ ಎಲ್ಲ ಮುಗಿಯುತ್ತೆ. ಹೌದು, ಆಗತ್ತೆ, ಖಂಡಿತ ಆಗತ್ತೆ. ಆ ಶುಭಗಳಿಗೆ ಬರೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಮ್ಮ. ಆಗ ಆಸ್ತಿ ಬಗ್ಗೆ ನೋಡೋಣ. ಅಯ್ಯೋ, ಎಂಥ ಮಾತು! ನಮ್ಗೆ ಭೂತ ಆಗಿರೋಷ್ಟು ತಾಳ್ಮೆ ಇದೆ ಸಾರ್ಥಿ ಮಾವ. ನೀವ್ ಕೊಡೋವರೆಗೂ ನಾನ್ ಕಾಯ್ತಾ ಇರ್ತೀನಿ. ಮಿತ್ರನ ಜೀವನದಲ್ಲಿ ಯಾಕಿಷ್ಟು ಅಪಾಯ, ಯಾಕಿಷ್ಟು ಸಮಸ್ಯೆಗಳು? ನಾವು ಯೋಚನೆ ಮಾಡ್ಬೇಕಾಗಿದ್ದು ಈ ವಿಷಯದ ಬಗ್ಗೆ. ನೀವೆಲ್ರೂ ಯಾಕೆ ಇಗ್ನೋರ್ ಮಾಡ್ತಿದ್ದೀರೋ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅಪ್ಪ, ಅದೆಲ್ಲ ತುಂಬಾ ನ್ಯಾಚುರಲ್ ಆಗಿ ನಡೆದಿರೋದು. ಯಾವಾಗ್ಲೂ ಒಂದ್ಸಲ ಏನಾದ್ರೂ ಸಮಸ್ಯೆ ಆದ್ರೆ ಗೊತ್ತಿಲ್ದೆ ಆಗಿದ್ದು ಅನ್ಕೋಬಹುದು. ಆದ್ರೆ ಪದೇ ಪದೇ ಹೀಗೆ ಅಪಾಯ ಆಗ್ತಾ ಇದ್ರೆ ಅದನ್ನ ಏನ್ ಅನ್ಕೋಬೇಕು ಹೇಳು? ತಾತನ್ ಕೂಡ ನನಗ್ ಬಂದಿರೋ ಅನುಮಾನನೇ ಬಂದಿದೆ. ಒಂದೋ ಎರಡೋ ಆದ್ರೆ ಅಂದ್ಕೊಳ್ದೆ ಆಗಿದ್ದು ಅಂತ ಅನ್ಕೋಬಹುದು. ಒಂದಾದ್ಮೇಲೆ ಒಂದ್ ಸಮಸ್ಯೆ ಮಿತ್ರ ಅವ್ರನ್ನ ಯಾಕೆ ಕಾಡ್ತಿದೆ? ಎಲ್ರೂ ಇದನ್ ತುಂಬಾ ಹಗುರವಾಗಿ ತಗೋತಿದ್ದಾರೆ. ಆದ್ರೆ ಇದಕ್ಕೆ ಏನಾದ್ರೂ ಒಂದ್ ಪರಿಹಾರ ಹುಡುಕ್ಲೇಬೇಕು. ಹಲೋ ಹಲೋ ಸಾರಥಿ ತಾತ, ಎಲ್ಲಿದ್ದೀರಾ? ಇನ್ನೂ ನಿಮ್ ಚಿಕ್ಕಮ್ಮನ ಮನೇಲೇ ಇದೀನಮ್ಮ. ಏನ್ ವಿಷಯ? ಏನಿಲ್ಲ ತಾತ, ಮಿತ್ರ ಅವ್ರ ಜಾತಕದಲ್ಲಿ ಏನೋ ಗಂಡಾಂತರ ಇದೆ ಅಂತ ನನ್ಗೆ ಅನುಮಾನ ಬರ್ತಿದೆ. ಏನ್ ಮಾತಾಡ್ತಿದ್ಯಮ್ಮ? ಹೌದು ತಾತ, ಅವ್ರಿಗೆ ಯಾವಾಗ್ಲೂ ಏನಾದ್ರೂ ಒಂದ್ ಅಪಾಯ ಬರ್ತಾನೆ ಇರುತ್ತೆ. ಒಂದ್ಸಲ ಜಾತಕ ತೋರ್ಸಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಹಾಗಾದ್ರೆ ಮಿತ್ರನ್ ಜಾತಕ ತಗೊಂಡು ಇಲ್ಲಿಗೆ ಬಂದ್ಬಿಡಮ್ಮ. ನನಗ್ ಗೊತ್ತಿರೋ ಒಬ್ಬ ಜ್ಯೋತಿಷಿ ಹತ್ರ ಹೋಗೋಣ. ಅವರು ಇದ್ದಂಗೆ ಹೇಳ್ತಾರೆ. ಜಾತಕದ ವಿಚಾರದಲ್ಲಿ ಪ್ರವೀಣತೆ ಪಡೆದಿರೋ ವ್ಯಕ್ತಿ. ಸರಿ ತಾತ, ಆದ್ರೆ ಇಲ್ಲೊಂದ್ ಸಮಸ್ಯೆ ಇದೆ. ಏನಮ್ಮ? ಗಂಡಾಂತರದ ಬಗ್ಗೆ ಮಾತಾಡಿದ್ರೆ ಇಲ್ಲಿ ಯಾರು ಕಿವಿಗೆ ಹಾಕೊಳ್ಳಲ್ಲ. ಯಾರಿಗೂ ಹೇಳ್ದೆ ಬರ್ಬೇಕು ತಾತ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಿದ್ದೆ. ನೋಡು ಭಾಗ್ಯ, ನೀನು ಮಾಡೋದು ಕೆಟ್ಟ ಕೆಲ್ಸ ಆಗಿದ್ರೆ ಯೋಚನೆ ಮಾಡ್ಬೇಕು. ಮಾಡೋದು ಒಳ್ಳೆ ಕೆಲ್ಸ. ನಿನ್ನ ಗಂಡನ ಭವಿಷ್ಯಕ್ಕೋಸ್ಕರ ಮಾಡ್ತಿರೋ ಒಳ್ಳೆ ಕೆಲ್ಸ. ಹಾಗಾಗಿ ನೀನು ಹೇಳ್ದೆ ಕೇಳದೆ ಬಂದ್ರೂ ಅದು ಯಾರನ್ನೂ ಮೋಸ ಮಾಡ್ದಂತೇನಲ್ಲ. ಈ ಕೂಡ್ಲೆ ಜಾತಕ ತಗೊಂಡು ಈ ಕೂಡ್ಲೆ ಇಲ್ಲಿಗೆ ಬಂದ್ಬಿಡು. ಸರಿ ತಾತ.
ಇವತ್ ಏನಾದ್ರೂ ಸರಿ ಮಿತ್ರ ಅವ್ರ ಜಾತಕನ ಒಂದ್ಸಲ ತೋರಿಸ್ಬೇಕು. ಮಿತ್ರ ಅವ್ರ ಜೀವನದಲ್ಲಿ ಯಾಕಿಷ್ಟು ಅಗ್ನಿ ಪರೀಕ್ಷೆ ಎದುರಾಗ್ತಿದೆ, ಯಾಕಿಷ್ಟು ಅಪಾಯಗಳು ಬರ್ತಿದೆ, ಇದೆಲ್ಲ ಗೊತ್ತಾಗ್ಬೇಕಾದ್ರೆ ಮೊದ್ಲು ಮಿತ್ರ ಅವ್ರ ಜಾತಕದಲ್ಲಿ ಜೀವನದಲ್ಲಿ ಏನಿದೆಯೋ ತಿಳ್ಕೋಬೇಕು. ಇದೇ ಮಿತ್ರ ಅವ್ರ ಜಾತಕ. ಮಿತ್ರನ್ ವಿಷಯದಲ್ಲಿ ಒಳ್ಳೇದೇ ಆದ್ರೂ ಕೆಟ್ಟದೇ ಆದ್ರೂ ನನಗೆ ಹೇಳು ಅಂತ ಹೇಳಿದ್ನಾ ಇಲ್ವಾ? ಆದ್ರೆ ಅತ್ತೆ ಹತ್ರ ನಿಜ ಮುಚ್ಚಿಡ್ಬಾರ್ದು. ಈಗ ಹೀಗ್ ಮಾಡೋದ್ ಸರಿನಾ? ಒಂದ್ ವೇಳೆ ಇದನ್ ಮಿತ್ರ ಅವ್ರಿಗೆ ಹೇಳಿದ್ರು ಅವ್ರ ತಲೆ ಕೆಡ್ಸ್ಕೊಳಲ್ಲ. ನನ್ ಭಯ ಅವ್ರಿಗೆ ಅರ್ಥ ಆಗಲ್ಲ. ಮಿತ್ರ ಅವ್ರ ಒಳ್ಳೇದಕ್ಕೆ ನಾನ್ ಹೀಗ್ ಮಾಡ್ಲೇಬೇಕು. ಭಾಗ್ಯ, ಏನ್ ಮಾಡ್ತಿದ್ಯಾ? ಏನಿಲ್ಲ ರೀ. ಯಾಕಷ್ಟು ಗಾಬರಿ ಆಗಿದ್ಯಾ? ಹಾಗೇನು ಇಲ್ಲ ರೀ, ನಾನು ಚೆನ್ನಾಗೇ ಇದ್ದೀನಿ. ಅಮ್ಮ ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದಕ್ಕೆ ಬೇಜಾರಾಗಿದ್ಯಾ? ಹಾಗೇನಿಲ್ಲ. ಅಮ್ಮ ಭಯ ಪಡೋದಕ್ಕೂ ಅರ್ಥ ಇದೆ ಭಾಗ್ಯ. ನನ್ಗೇನಾದ್ರೂ ಆದ್ರೆ ಅನ್ನೋ ಭಯಕ್ಕೆ ನಿಂಗೆ ಒಂದೆರಡು ಮಾತಂದ್ರು. ನನ್ಗೇನಾಗುತ್ತೋ ಅನ್ನೋ ಯೋಚನೆ ಬಿಟ್ರೆ ನಿನ್ ಮೇಲೆ ಕೋಪ ಏನಿಲ್ಲ. ಅದನ್ನ ಮನ್ಸಲ್ಲಿ ಇಟ್ಕೋಬೇಡ. ಇಲ್ಲ ರೀ, ಅತ್ತೇನೂ ಕೂಡ ನಾನು ಅಮ್ಮನ ಹಾಗೆ ನೋಡ್ತೀನಿ. ಅಮ್ಮ ಒಂದ್ ಮಾತಂದ್ರೆ ಕೇಳಲ್ವಾ ಹೇಳಿ? ಹಾಗೆ ಅತ್ತೆ ಬೈದ್ರು ಅಂತ ನನಗ್ ಬೇಜಾರೇನೂ ಇಲ್ಲ. ನೀವಿನ್ನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಿನ್ನ ಒಳ್ಳೆ ಗುಣನೇ ಭಾಗ್ಯ ನನಗೆ ತುಂಬಾ ಇಷ್ಟ. ನಿನಗೆಲ್ಲಿ ಬೇಜಾರಾಗಿದೆಯೋ ಅಂತ ನನಗೆ ತುಂಬಾ ಯೋಚನೆ ಆಗಿತ್ತು. ನನ್ಗೇನು ಬೇಜಾರಿಲ್ಲ ರೀ. ನೀವಿನ್ ಅದನ್ನ ಮನ್ಸಲ್ಲಿ ಇಟ್ಕೋಬೇಡಿ. ನೋಡು ಭಾಗ್ಯ, ನಿನ್ನ ಮನ್ಸಲ್ಲಿ ಏನಿದ್ರು ನನಗೆ ಹೇಳು. ನನಗೆ ಗೊತ್ತು ನೀನು ಸಂತೋಷನ ಮಾತ್ರ ಹಂಚ್ಕೋತ್ಯ, ಸಮಸ್ಯೆ ಮಾತ್ರ ಹೇಳ್ಕೊಳಲ್ಲ. ನಿಂಥರ ತುಂಬಾ ಕಡಿಮೆ ಜನ ಇರೋದು ಭಾಗ್ಯ. ಆದ್ರೆ ನನ್ನ ಹತ್ರ ನೀನು ಏನು ಮುಚ್ಚಿಡ್ಬೇಕಾಗಿಲ್ಲ. ಏನಿದ್ರು ಯಾವುದೇ ಮುಜುಗರ ಇಲ್ಲದೆ ಹೇಳು. ಆರ್ ಯು ಆಲ್ ರೈಟ್? ನಾನು ಆರಾಮಾಗಿದ್ದೀನ್ರಿ. ಓಕೆ. ಏನ್ರಿ? ಹೇಳು ಭಾಗ್ಯ. ನಾನು ಒಂದ್ಸಲ ನನ್ನ ಚಿಕ್ಕಮ್ಮನ ಮನೆಗೆ ಹೋಗಿ ಬರ್ಲಾ? ನಿನ್ನ ಮನೆಗೆ ನೀನು ಹೋಗೋದಕ್ಕೆ ನನ್ನ ಪರ್ಮಿಷನ್ ಬೇಕಾ? ಖುಷಿಯಾಗಿ ಹೋಗ್ಬಾ. ನಾನು ಡ್ರಾಪ್ ಮಾಡ್ಲಾ? ಪರವಾಗಿಲ್ಲ ರೀ. ಪರವಾಗಿಲ್ಲ, ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ನಿಮಗೆ ಆಫೀಸ್ ಕೆಲಸ ಇರುತ್ತಲ್ಲ, ನಾನೇ ಹೋಗಿ ಬರ್ತೀನಿ. ಸರಿ, ಯೋ ವಿಶ್. ನನ್ನ ಕ್ಷಮಿಸ್ಬಿಡಿ ಮಿತ್ರ ಅವರೇ. ನಿಮ್ಗೆ ಅತ್ತೆಗೆ ಹೇಳ್ದೆ ನಿಮ್ ಜಾತಕನ ತಗೊಂಡು ಹೋಗ್ತಿದ್ದೀನಿ. ಅಮ್ಮ ಜಾಹ್ನವಿ, ನಿಮ್ಮ ಅಕ್ಕ ಯಾಕೋ ಇನ್ನೂ ಬಂದಿಲ್ಲ? ಒಂದ್ಸರಿ ಫೋನ್ ಮಾಡಿ ನೋಡು. ಸರಿ ತಾತ. ಅಕ್ಕ ಯಾಕೆ ಫೋನ್ ಎತ್ತುತ್ತಾ ಇಲ್ಲ? ಲ್ಯಾಂಡ್ಲೈನ್ಗೆ ಕಾಲ್ ಮಾಡ್ತೀನಿ. ಹಲೋ.
ಹಲೋ, ಯಾರು ಮಾತಾಡ್ತಾ ಇರೋದು? ಇದೇನು ನಮ್ಮನೆಗೆ ಫೋನ್ ಮಾಡಿ ಯಾರು ಮಾತಾಡೋದು ಅಂತ ಕೇಳ್ತಿರಲ್ಲ, ನೀವ್ಯಾರು ಹೇಳಿ? ನಾನು ಜಾಹ್ನವಿ ಮಾತಾಡ್ತಾ ಇರೋದು. ಓ, ಅತ್ತಿಗೆ ತಂಗಿ ಮಾತಾಡ್ತಿರೋದಾ? ಹೌದು ಸರ್, ನಾನೇ ಮಾತಾಡ್ತಾ ಇರೋದು. ಸ್ವಲ್ಪ ನಮ್ಮ ಅಕ್ಕಂಗೆ ಫೋನ್ ಕೊಡ್ತೀರಾ? ಈಗ ನನ್ನ ಅತ್ತಿಗೆ ಹತ್ರ ಅಷ್ಟು ಅರ್ಜೆಂಟಾಗಿ ನಿಂಗೇನ್ ಕೆಲಸ ಇದೆ? ಅದು ಇತ್ತೀಚೆಗೆ ಮಿತ್ರ ಭಾವಂಗೆ ಪದೇ ಪದೇ ಏನಾದ್ರೂ ಕಷ್ಟಗಳು ಬರ್ತಾನೆ ಇದೆಯಲ್ವಾ, ಅದಕ್ಕೆ ಮಿತ್ರ ಭಾವನ್ ಜಾತಕನ ಒಬ್ರು ಜ್ಯೋತಿಷ್ಯರಿಗೆ ತೋರಿಸ್ಬೇಕು ಅಂತ ನಮ್ಮ ಅಕ್ಕ ಮತ್ತೆ ಸಾರ್ಥಿ ತಾತ ಇಬ್ರು ಅನ್ಕೊಂತಾ ಇದ್ರು. ಅಕ್ಕ ಭಾವನ್ ಜಾತಕ ತಗೊಂಡು ಬೇಗ ಬರ್ತೀನಿ ಅಂತ ಹೇಳ್ತಿದ್ಲು. ಆದ್ರೆ ಇಷ್ಟೊತ್ತಾದ್ರೂನು ಅವಳಿನ್ನೂ ಬರ್ಲಿಲ್ಲ. ಅದಕ್ಕೆ ಫೋನ್ ಮಾಡ್ದೆ. ಅಯ್ಯೋ ದೇವ್ರೆ, ಮಿತ್ರ ಅಣ್ಣನ್ ಜಾತಕ ತೋರಿಸ್ತಾರ? ತೋರಿಸಿದ್ರೆ ಕಥೆ ಅಷ್ಟೇ. ಅಣ್ಣನ್ ಜಾತಕದಲ್ಲಿ ದೋಷ ಇರೋ ವಿಷಯ ಎಲ್ಲರಿಗೂ ಗೊತ್ತಾಗಿ ಹೋಗುತ್ತೆ. ಹಲೋ, ನಿಮ್ಮನ್ನೇ ಇದೀರಾ? ಯಾ ಇದೀನಿ. ಆದ್ರೂ ಇಷ್ಟ ಅರ್ಜೆಂಟಾಗಿ ಜಾತಕ ತೋರಿಸೋದು ಯಾಕೆ? ಜಾತಕದಲ್ಲಿ ಏನಾದ್ರೂ ದೋಷ ಇದೆ ತಿಳ್ಕೋಬಹುದಲ್ವಾ, ಅದಕ್ಕೇನೆ. ಸರಿ ಸರಿ, ನೀವೇನ್ ನಮ್ಮ ಅಕ್ಕನ್ ಕರೆಯೋದ್ ಬೇಕಾಗೇ ಇಲ್ಲ. ನಮ್ಮ ಅಕ್ಕನೇ ಬಂದ್ಲು. ಅಕ್ಕ, ಮಿತ್ರ ಅಣ್ಣನ ಜಾತಕದಲ್ಲಿ ದೋಷ ಇರೋದು ಯಾರಿಗೂ ಗೊತ್ತಾಗಬಾರ್ದು, ಮುಖ್ಯವಾಗಿ ಭಾಗ್ಯತ್ಗೆ ಗೊತ್ತಾಗಬಾರ್ದು. ಆದ್ರೆ ಈಗ ಮನೇಲಿ ಯಾರಿಗೂ ಹೇಳ್ದೆ ಅದಕ್ಕೆ ಜಾತಕ ತೋರ್ಸಕ್ ಒಬ್ರೇ ಯಾಕೆ ಹೋದ್ರು? ಅಕ್ಕ, ಯಾಕೆಷ್ಟು ಲೇಟು? ತಾತ ನಿಂಗೋಸ್ಕರ ಕಾಯ್ತಾ ಇದ್ದಾರೆ. ಬಾ. ದೀರ್ಘ ಸುಮಂಗಲೇ ಭವ. ಅಮ್ಮ ಭಾಗ್ಯ, ಹೇಗಿದ್ದೀರಿ ತಾತ? ಆರೋಗ್ಯ ಹೇಗಿದೆ? ಚೆನ್ನಾಗಿದೆಯಮ್ಮ. ಆ ಪರಮೇಶ್ವರನ ದಯೆಯಿಂದ ಪರವಾಗಿಲ್ಲ ಅಮ್ಮ. ಏನ್ ಪರವಾಗಿಲ್ವೋ ಏನೋ, ನೋಡ್ತಿದ್ರೆ ನಾಳೆನೋ ನಡೆದು ಹೋಗೋ ಹಾಗಿದ್ದಾರೆ. ಆ ಆಸ್ತಿ ನಮ್ ಕೈಲಿ ಹಿಡ್ದೇನೆ ರೈಟ್ ಹೇಳ್ತಾನೇನೋ ಅಂತ ನಾನ್ ಹೆದರ್ತಾ ಇದ್ದೀನಿ. ಅಮ್ಮ ಭಾಗ್ಯ, ಜಾತಕ ತಗೊಂಡ್ ಬಂದಿದ್ಯಾ? ಮಿತ್ರ ಅವ್ರ ಜಾತಕನ ತಂದಿದ್ದೀನಿ ತಾತ. ನನ್ ಜಾತಕ ಹೇಗೋ ಇಲ್ಲೇ ಇದೆ. ಜಾನು, ಹೋಗಿ ನನ್ ಜಾತಕ ತಗೊಂಡ್ ಬಾ. ಭಾಗ್ಯ, ನಿನಗೆ ಕುಡಿಯಕ್ ನೀರ್ ತರ್ಲಾ? ನಾನ್ ಹೋಗಿ ತಗೋತೀನಿ ಶಾಲಿನಿ. ಸರಿ ಅರವಿಂದ, ನಾನಿನ್ ಹೊರಡ್ತೀನಿ. ಹೀಗ್ ಬಂದ್ ಹಾಗೆ ಹೊರಡ್ತಾ ಇದ್ದೀರಲ್ಲ ಅಪ್ಪ? ನಿಂಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಭಾಗ್ಯ ಇನ್ವೈಟ್ ಮಾಡೋದಕ್ಕೆ ಇಲ್ಲಿಗೆ ಬಂದೆ. ಆಗ್ಲೇ ಅಲ್ಲಿ ಬಿಸ್ನೆಸ್ ವರ್ಕ್ಗಳು ತುಂಬಾನೇ ಪೆಂಡಿಂಗ್ ಇವೆ. ನಾನು ಹೋಗ್ಲೇಬೇಕಮ್ಮ. ಭಾಗ್ಯ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಅವಳು ಚಿಕ್ಕಪ್ಪನ ಮನೆಗೆ ಹೋಗಿದ್ದಾಳೆ ತಾತ. ಹೌದಾ? ಹೋಗೋ ಮೊದಲು ಅವಳನ್ನ ಒಂದ್ಸಲಿ ನೋಡ್ಬೋದಿತ್ತು. ಸರಿ, ಹಾಗಾದ್ರೆ ನಾನಿನ್ ಬರ್ತೀನಿ. ಸರಿ ತಾತ. ಜೋಪಾನ ನನ್ಗಲ್ಲ ಕಣೋ, ನಿನಗೆ. ನಿನ್ ಜಾತಕ ಚೆನ್ನಾಗಿಲ್ಲ, ನಿನ್ ಟೈಮ್ ಕೂಡ ಚೆನ್ನಾಗಿಲ್ಲ. ಆಗಾಗ ನಿಂಗೆ ತುಂಬಾ ಸಮಸ್ಯೆ ಬರ್ತಿದೆ. ಈಗ ಹುಷಾರಾಗಿರ್ಬೇಕಾಗಿರೋನು ನೀನು. ಅದ್ರ ಬಗ್ಗೆ ಬಿಡಿ ತಾತ, ನಾನ್ ನೋಡ್ಕೋತೀನಿ. ಟೇಕ್ ಕೇರ್. ಸರಿ, ನಾನು ಹೊರಡ್ತೀನಿ. ಅಣ್ಣ, ಅದಕ್ಕೆ ಎಲ್ಲಿ ಹೋದ್ರು ಗೊತ್ತಾ? ಅವಳು ಚಿಕ್ಕಪ್ಪನ ಮನೆಗೆ ಹೋಗಿದ್ದಾಳೆ. ಅವರು ಚಿಕ್ಕಪ್ಪನ ಮನೆಗೆ ಹೋಗಿದ್ದೇನೋ ಸರಿ, ಆದ್ರೆ ಯಾಕೆ ಹೋದ್ರು ಅಂತ ಗೊತ್ತಾ? ಏನ್ ವಿಷಯನೋ ಹೇಳೋದನ್ನ ಬಿಟ್ಟು ಬೇಡ್ತಿರೋ ಪ್ರಶ್ನೆಗಳೆಲ್ಲ ಕೇಳ್ತಿದ್ಯಾ? ಭಾಗ್ಯ ಅದಕ್ಕೆ ಮಿತ್ರ ಅಣ್ಣನ್ ಜಾತಕ ತೋರ್ಸೋದಕ್ಕೆ ಹೋಗಿದ್ದಾರೆ. ಏನ್ ಹೇಳ್ತಾ ಇದೆಯಾ ವಿವೇಕ್? ಹೌದು ದೊಡ್ಡಮ್ಮ, ಅಣ್ಣನ್ ಜಾತಕದಲ್ಲಿ ಏನೋ ದೋಷ ಇದೆ ಅಂತ ಅನುಮಾನ ಬಂದು ಅಣ್ಣನ್ ಜಾತಕ ತಗೊಂಡು ಅದಕ್ಕೆ ಯಾರಿಗೂ ತೋರ್ಸೋದಿಕ್ ಹೋಗಿದ್ದಾರೆ. ಸಡನ್ ಆಗಿ ಇದೇನು? ಆದ್ರೂ ಅವಳಿಗಿಂತ ಅನುಮಾನ ಯಾಕೆ ಬಂತು? ಯಾರಿಗೆ ಆದ್ರೂ ಬರುತ್ತಲ್ವ ದೊಡ್ಡಮ್ಮ? ಪದೇ ಪದೇ ಈ ರೀತಿ ಕಷ್ಟ ಬರ್ತಾನೆ ಇದ್ರೆ ಅಷ್ಟಾದ್ರೂ ಅನುಮಾನ ಬಂದೇ ಬರುತ್ತಲ್ವಾ? ಭಾಗ್ಯ ಅದ್ಗೆಗೂ ಕೂಡ ಅದೇ ಅನುಮಾನ ಬಂದಿದೆ. ಸರಿ, ಅನುಮಾನ ಬಂದ್ರೆ ಬಂತು. ಕಡೆ ಪಕ್ಷ ನಮ್ಮ ಹತ್ರ ಒಂದ್ ಮಾತಾದ್ರೂ ಹೇಳ್ಬೇಕಲ್ವಾ?
ಹೇಳಿದ್ರೆ ನಾವು ಬೇಡ ಅಂತೀವೇನೋ ಅಂತ ಅವರೇ ನಿರ್ಧಾರ ಮಾಡಿದ್ರೋ ಏನೋ. ಏನೇ ನಿರ್ಧಾರ ಮಾಡಿದ್ರು ಮಿತ್ರನ್ ವಿಷಯದಲ್ಲಿ ಭಾಗ್ಯ ತಗೊಂಡಿರೋ ನಿರ್ಧಾರ ತಪ್ಪೇ ಕಣ. ಯಾಕಂದ್ರೆ ಮಿತ್ರನ್ ಬಗ್ಗೆ ಭಾಗ್ಯಂಗೆ ಏನು ಗೊತ್ತಾಗ್ಬಾರ್ದು ಅಂತ ಸ್ವಾಮಿಗಳು ಯಾವತ್ತೋ ಹೇಳಿದ್ದಾರೆ. ಅರವಿಂದ, ಮಿತ್ರನ ಜಾತಕದ ಬಗ್ಗೆ ಆಗ್ಲಿ, ಆ ಜಾತಕದಲ್ಲಿರೋ ಗಂಡಾಂತರಗಳ ಬಗ್ಗೆ ಆಗ್ಲಿ ಭಾಗ್ಯಂಗೆ ಯಾವ ಸಂದರ್ಭದಲ್ಲೂ ಗೊತ್ತಾಗಬಾರ್ದು. ಮಿತ್ರನ್ ಜಾತಕದ ಬಗ್ಗೆ ಭಾಗ್ಯಂಗೇನಾದ್ರೂ ಗೊತ್ತಾದ್ರೆ ಅವಳ ಜಾತಕದ ಪ್ರಭಾವ ಕಡಿಮೆ ಆಗಿ ಹೋಗುತ್ತೆ. ಆವಾಗ ಮಿತ್ರಂಗೆ ಯಾವುದೇ ತರದ ಗಂಡಾಂತರ ಬಂದ್ರು ಭಾಗ್ಯ ಕಾಪಾಡಕ್ಕಾಗಲ್ಲ. ಆ ಭಾಗ್ಯಗೆ ಬುದ್ಧಿ ಇದ್ದು ಹೀಗೆ ಆಡ್ತಿದ್ದಾಳ, ಇಲ್ಲ ಏನು ಗೊತ್ತಿಲ್ಲದೆ ಮಾಡ್ತಿದ್ದಾಳ? ಏನಾದ್ರೂ ಕೆಲ್ಸ ಮಾಡೋ ಮೊದ್ಲು ಮನೇಲಿ ಯಾರತ್ರಾದ್ರೂ ಹೇಳ್ಬೇಕು, ಅವ್ರ ಹತ್ರ ಪರ್ಮಿಷನ್ ಕೇಳ್ಬೇಕು, ಅವ್ರ ಅಭಿಪ್ರಾಯ ಏನೋ ಅಂತ ಕೇಳ್ಬೇಕು, ಅವ್ರ ನಿರ್ಧಾರ ಏನೋ ಕೇಳ್ಬೇಕು. ಅವಳಿಗೆ ಆಲೋಚನೆನೇ ಇಲ್ಲ. ಆಕ್ಚುಲಿ ಈ ಭಾಗ್ಯ ಮೊದ್ಲಿಂದಾನು ಈ ಮನೆಯವರಂದ್ರೆ ಲೆಕ್ಕಕ್ಕೆ ಇಲ್ಲ ಅಂತ ತಾನ್ ಅನ್ಕೊಂಡಿದ್ದೇ ಕರೆಕ್ಟ್. ತಾನ್ ಅನ್ಕೊಂಡಿದ್ದೇ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಅದರಿಂದ ಏನ್ ಪ್ರಾಬ್ಲಮ್ ಬರುತ್ತೆ, ಯಾರಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಯೋಚನೆನೇ ಮಾಡಲ್ಲ. ಮನೀಷಾ, ಮುಗ್ದೋಗಿರೋದ್ರ ಬಗ್ಗೆ ಮಾತ್ಯಾಕೆ? ಏನ್ ಮಾಡ್ಬೇಕನ್ನೋದನ್ನ ಯೋಚನೆ ಮಾಡೋಣ. ಏನ್ ಯೋಚನೆ ಮಾಡ್ಬೇಕು? ಭಾಗ್ಯನ ತಡಿಬೇಕು. ಕನಿಷ್ಠ ಫೋನ್ ಆದ್ರೂ ಮಾಡಿ. ನಾನು ಫೋನ್ ಮಾಡ್ತೀನಿ.